ದೇವದುರ್ಗ ಶಾಸಕಿ ಮನೆಗೆ ರಾತ್ರಿ ವೇಳೆ 3 ಜನ ಅಪರಿಚಿತರ ಎಂಟ್ರಿ ಆಗಿತ್ತು ಎಂದು ಕೇಳಿಬರುತ್ತಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದಲ್ಲಿ ಇರುವ ಶಾಸಕಿಯವರ ಮನೆಗೆ ಕರೆಂ ನಾಯಕ ದೇವದುರ್ಗ ಕ್ಷೇತ್ರದ ಜೆಡಿಎಸ್ ಶಾಸಕಿಯವರ ನಿವಾಸದಲ್ಲಿ ನಡೆದ ಘಟನೆ ಜನವರಿ 23ರ ರಾತ್ರಿ ನಡೆದ ಘಟನೆ ಎಂದು ತಡವಾಗಿ ತಿಳಿದು ಬಂದಿದೆ. ಶಾಸಕಿಯವರ ಮನೆಯಿಂದ ಕೂಗಿದರೆ ಕೇಳುವ ಅಂತರದಲ್ಲಿ ಬೈಕ್ ನಿಲ್ಲಿಸಿ ಮನೆಯ ಹಿಂಬದಿ ಬಾಗಿಲಿನಿಂದ ಎಂಟ್ರಿ ನೀಡಿದ್ದಾರೆ ಎಂದು ಕೇಳಿಬರುತ್ತಿದೆ. ಈ ಸಮಯದಲ್ಲಿ ಅಕ್ಕಪಕ್ಕದವರು ಧ್ವನಿ ಮಾಡಿದ್ದಾರೆ. ನಂತರ ಅಪರಿಚಿತರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆ ನಂತರ ದೇವದುರ್ಗ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ ಕರೆಮ್ಮ ನಾಯಕ ಯಾಕೆ ಶಾಸಕಿಯವರ ಮನೆಗೆ ಬಂದಿದ್ರು ಅನ್ನುವುದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ. ಈ ಘಟನೆ ಬಗ್ಗೆ ತನಿಖೆ ಆರಂಭಿಸಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದ್ದಾರೆ. ನಂತರ ಘಟನೆ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿ ಘಟನೆ ಕುರಿತು ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯವರು ರಕ್ಷಣೆ ನೀಡುವಲ್ಲಿ ವಿಫಲವಾಗಿ ಕಂಡುಬರುತ್ತಿದೆ. ಜನರನ್ನು ಹಾಗೂ ಪ್ರತಿನಿಧಿಗಳನ್ನು ರಕ್ಷಣೆ ಮಾಡುವ ಪೊಲೀಸ್ ಇಲಾಖೆ ಈ ರೀತಿ ನಡೆದುಕೊಂಡರೆ ಸಾಮಾನ್ಯ ಜನರಲ್ಲಿ ಹುಟ್ಟುವ ಮಾತುಗಳು ನೂರಾರು. ಶಾಸಕಿಯವರನ್ನ ರಕ್ಷಣೆ ಮಾಡಬೇಕಾದ ಇವರು ಸಾಮಾನ್ಯ ಜನರನ್ನ ರಕ್ಷಣೆ ಮಾಡ್ತಾರಾ ಎಂದು ಜನರಲ್ಲಿ ಭಯದ ವಾತಾವರಣ ಮೇಲ್ನೋಟಕ್ಕೆ ಕಂಡುಬರುತ್ತದೆ. ನಂತರ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳು ನಿವಾಸಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ. ನಾನು ಅವತ್ತು ಸಂಜೆವರೆಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಮನೆಗೆ ಬಂದು ನಾನು ಮೇಲ್ ರೂಮ್ನಲ್ಲಿ ನಾನು ಮಲಗಿದಂಥ ಸಂದರ್ಭದಲ್ಲಿ ಯಾರೋ ರಾತ್ರಿ 11:30ರಿಂದ 12 ಗಂಟೆ ಒಳಗಡೆ ಒಬ್ಬರೇ 3 ಜನ ಅಪರಿಚಿತರು ಬಂದು ಕಿಟಕಿಯಲ್ಲಿ ನಿಂತಿದ್ರು ಅಂತೇಳಿ ನಮ್ಮ ಹುಡುಗರು ನನ್ನ ಜೊತೆಲಿರೋಂಥ ನಮ್ಮ ಮನೆಯವರೆಲ್ಲ ನೋಡಿ ಅವರು ತಕ್ಷಣವೇ ಪೊಲೀಸಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ನಮ್ಮ PUರಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ಅವರು ಕೂಡ 112ಕ್ಕೆ ಇನ್ಫಾರ್ಮೇಷನ್ ಮಾಡ್ಯಾರ. ಅದಾದಮೇಲೆ ಅವರು ಮೇಲಿಂದ ಹಿಂದ್ಗಡೆಯಿಂದ ಜಿಗಿದು ಅವರು ಹೋಗ್ಯಾರ ಅನ್ನೋಂಥ ಮಾಹಿತಿ ನನಗೆ ಬೆಳಗ್ಗೆ ಗೊತ್ತಾಗಿರೋದು. ನನಗೆ ರಾತ್ರಿ ಯಾರೂ ಎಬ್ಬಿಸಿಲ್ಲ. ಅದೇ ನಾನು ಯಾವಾಗಲೂ ಎಚ್ಚರ ಕುಡಿದಿರ್ತಿದ್ದೆ. ಆದರೆ ಅವತ್ತು ಯಾಕೆ ನಿದ್ದೆ ಬಂತು ಅಷ್ಟೊಂದು ಅನ್ನೋಂಥದ್ದು ನನಗೂ ಕೂಡ ಡೌಟ್ ಅಸ. ಯಾರು ಬಂದಿದ್ದರು, ಎದ್ರ ಸಲುವಾಗಿ ಬಂದಿದ್ರು, ಏನಾದರೂ ನನಗೆ ಗೊತ್ತಿಲ್ಲಲ್ಲ ಯಾಕೆ ಬಂದ್ರಂತ. ಅಪರಿಚಿತರು ಬಂದದ್ದು ಸತ್ಯ. 3 ಜನ ಅವರು ಬಂದು ಅವರು ನಾನು ಮಲಗಿದಂಥ ರೂಮಿನ ಕಿಟಕಿ ಪಕ್ಕದಲ್ಲಿ ಅವ್ರು ನಿಂತಾರಂತಂದ್ರೆ ಅವ್ರಿಗೆ ಯಾವ ರೀತಿ ಟಾರ್ಗೆಟ್ ಮಾಡ್ಯಾರ ಅನ್ನೋಂಥದ್ದು ನನಗೂ ಕೂಡ ಭಾಳ ಅನುಮಾನ ಮೂಡಕತ್ತದ. ಇದು ಕೆಲವೊಂದು ಸಲ ನಮ್ಮಲ್ಲೆಲ್ಲ ಈ ಥರ ಘಟನೆಗಳು ಸಾಮಾನ್ಯ ಜನರ ಮೇಲೆ ಕೂಡ ಆದಂಥದ್ದು, ಕಳ್ಳತನಗಳು ನಡೆಯೋದಂಥ ಗಮನಕ್ಕೆ ಬಂದ. ಯಾಕಂದರೆ ಹಾಸ್ಪಿಟ್ಲಲ್ಲಿ ಕೂಡ ಕಳ್ಳತನ ಆಯಿತು. ಒಬ್ಬ ವ್ಯಕ್ತಿ ವಾಕಿಂಗ್ ಹೋಗೋದಂಥ ಸಂದರ್ಭದಲ್ಲಿ ಕಿಡ್ನ್ಯಾಪ್ ಮಾಡಿ ಅಲ್ಲಿ ಕೂಡ ಅವರಿಗೆಲ್ಲ ಹಣ ವಸೂಲಿ ಮಾಡಿದರು. ಇದ್ರ ಬಗ್ಗೆ ಎಲ್ಲ ನೋಡಿದಾಗ ಅವರು ನನಗೆ ಯಾಕೆ ಅವತ್ತು ಆ ಥರ ಬಂದಿದ್ದರು ಅನ್ನೋಂಥದ್ದು ತನಿಖೆ ಆದಾಗ ಮಾತ್ರ ಗೊತ್ತಾಗ್ತದೆ. ಹಾಗಾಗಿ ಪೊಲೀಸ್ ಇಲಾಖೆ ನೋಡ್ರಿ 12 ಗಂಟೆ ಕಳೆದ್ರೂ ಕೂಡ ಅವರು ಯಾರು ಬಂದು ಭೇಟಿ ಆಗಿಲ್ಲ. ಆದರೆ ಬೆಳಗ್ಗೆ ಅವರು ನಾನು ರಾಯಚೂರಿಗೆ ಬಂದ ಮೇಲೆ 12ರ ಮೇಲೆ DYSP ಅವರು CP ಅವರು ಬಂದು ಎಲ್ಲ ಮನೆಯೆಲ್ಲ ನೋಡಿ ವಿಚಾರಿಸಿದ್ರಂತ ನನ್ನ ಗಮನಕ್ಕೆ ಬಂದರು. ಅಲ್ಲ ಮ್ಯಾಮ್, ಏನಾದರೂ ತಮ್ಮ ಕೊಲೆಗಿನ ಯಾರಾದರೂ ಸ್ಕೆಚ್ ಹಾಕಿದಾರಂತ ಅನುಮಾನ ಯಾರ ಮೇಲಾರು ಏನಾದರೂ? ಸರ್, ಪದೇ ನಾವು ನನ್ನ ಮೇಲೆ ಇಂಥವೆಲ್ಲ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇರ್ತಾವೆ. ಆದರೆ ಇದು ಭಾಳ ಗಂಭೀರವಾಗಿ ತಗೊಳ್ಳೋಂಥದ್ದು. ಯಾಕೆಂದರೆ ರಾತ್ರಿ ಹೊತ್ತು ಮನೆ ಹಿಂಭಾಗದಿಂದ ಅವರು ನಾನಿರೋ ಕಡೆಗೆ ಬಂದದ್ದು ನನಗೆ ಅನುಮಾನ ಅದ, ಭಯನೂ ಅದ. ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕರಿಗೆ ಈ ಥರ ನನ್ನ ತಕ್ಷಣವೇ, ಯಾಕಂದರೆ ನಂದು ಮನೆ ಪೊಲೀಸ್ ಇಲ್ಲ, ಕ್ವಾರ್ಟರ್ಸ್ನಲ್ಲೇ ಇರೋಂಥದ್ದು. ಅವ್ರಿಗೆ ನಾನು ಹೋಗಿ ಅಲ್ಲಿ ದೂರು ಕೊಟ್ಟು ನನಗೆ ಹಿಂಗಾಗ್ಯದ ಹಿಂಗಿಲ್ಲ ಅಂತೇಳಿ ನಾನೇನು ಅವರಿಗೆ ದೂರು ಕೊಡೋಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದರೆ 112ದವ್ರು ಬಂದ ಮೇಲೆ ಅದು ಕಂಪ್ಲೇಂಟ್ ಅವರಿಗೆ ಮಾಹಿತಿ ಬಂದೇ ಇರ್ತದಲ್ಲ. ಮತ್ತು CP ಅವ್ರಿಗೆ ಕೂಡ ಮಾತಾಡಿದಂಥ ಸಂದರ್ಭದಲ್ಲಿ ತಕ್ಷಣ ಅವ್ರು ಬರಬೇಕಾಗಿತ್ತು ಅನ್ನೋಂಥದ್ದು. ಯಾಕಂದರೆ ಅವ್ರು ಯಾಕೆ ನೆಗ್ಲಿಜೆನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನೇ ಹೋಗಿ ಸ್ಟೇಷನಿಗೆ ದೂರು ಕೊಟ್ಟರೆ ಸಾಮಾನ್ಯ ಜನರು ಭಾಳ ಭಯಭೀತರಾಗ್ತಾರೆ. ಶಾಸಕರ ಮನೆಗೆ ಈ ಥರ ಹೋಗಿದ್ರ ಹಿಂಗಾಯ್ತಾ ಅಂತೇಳಿ ಅವರು ಒಂದು ಅನುಮಾನ ವ್ಯಕ್ತಪಡಿಸೋಂಥದ್ದು ಆಗಬಾರ್ದು. ಅದು ಪೊಲೀಸ್ ಇಲಾಖೆಗೆ ಬಿಡೋಣ. ಯಾಕಂದರೆ ನನಗೆ ದೇವದುರ್ಗದ ಜನ ರಕ್ಷಣೆ ಮಾಡಿಕೊಳ್ಳೋಂಥದ್ದಾದ ನನಗೇನು ಯಾವುದಕ್ಕೂ ಭಯಪಡೋದಿಲ್ಲ. ಇಂಥದ್ದು ತಾಲೂಕಿನಲ್ಲೇ ಆಗಲಿ ಜಿಲ್ಲೆಯಲ್ಲೇ ಆಗಲಿ ಆಗಬಾರ್ದು. ಯಾಕಂದರೆ ಜನಪ್ರತಿನಿಧಿಗಳನ್ನು ಕಾಪಾಡೋಂಥದ್ದು ಆಗಬೇಕು. ಯಾಕಂದರೆ ನಾನು ಡಿಸ್ಟಿಕ್ನಲ್ಲಿ ಒಬ್ಬ ಮಹಿಳೆ ನಾನು ಗೆದ್ದೀನಿ, ಸಾಕಷ್ಟು ಹರೇಸ್ಮೆಂಟ್ಗಳು ಅನುಭವಿಸ್ತಾ ಇದ್ದೀನಿ. ಒಬ್ಬ ದಲಿತ ಒಂದು ಸಮಾಜಕ್ಕೆ ಸೇರಿದ ಮಹಿಳೆ ನಾನು. ಇದನ್ನು ಇಲಾಖೆ ಗಂಭೀರವಾಗಿ ತಗೋಬೇಕಷ್ಟೆ.